ನಾವು ಮಾನ್ವಿಯಲ್ಲಿ ಜೆಸಿಟಿಒ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲಾ ಕಾರ್ಮಿಕರು, ಗ್ರಾಮ ಪಂಚಾಯತಿ ನೌಕರರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟದವರು, ಹಾಗೆಯೇ ಹಾಸ್ಟೆಲ್ ನೌಕರರು, ಇನ್ನಿತರ ಕಟ್ಟಡ ಕಾರ್ಮಿಕರು ಎಲ್ಲ ಸೇರ್ಕೊಂಡು ನಾವಿವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ಬೃಹತ್ ಮೆರವಣಿಗೆ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಜೆಸಿಟಿಒ ಮುಖಂಡರಾಗಿರ್ತಕ್ಕಂಥ ನಮ್ಮ ಈ ಒಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಏನು ಒಂದು 29 ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ 4 ಕೋಡ್ ಮಾಡಿದರೆ, ಅವೆಲ್ಲವೂ ಕೂಡ ನಮಗೆ ಕಾರ್ಮಿಕರಿಗೆ ಮರಣ ಶಾಸ್ತ್ರಗಳಾಗಿದ್ದಾವೆ. ಮಾಲೀಕರ ಒಂದು ಹಿತಾಸಕ್ತಿನ ಕಾಪಾಡೋದಕ್ಕೋಸ್ಕರ, ಮಾಲೀಕರ ಒಂದು ಲಾಭದ ಒಂದು ಧನದಾಹಕ್ಕೆ ಕೇಂದ್ರ ಸರ್ಕಾರ ಮಾಡೋದು ಅಂಬಾನಿ, ಅದಾನಿ ಅಂತ ಬಂಡವಾಳಗಾರರ ಒಂದು ಕುಮ್ಮಕ್ಕಿನಿಂದಾಗಿ ಈ ಕಾಯ್ದೆಗಳನ್ನ ಜಾರಿ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಜಾರಿ ಮಾಡಕ್ಕಾಗಿಲ್ಲ, ಅದನ್ನ ಲಾಗುಗೊಳಿಸಕ್ಕಾಗಿಲ್ಲ. ಅದು ಕಾರಣ ಅಂತಂದ್ರೆ ನಮ್ಮ ಕಾರ್ಮಿಕರ ಒಗ್ಗಟ್ಟಿನ ಹೋರಾಟ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮನ್ನು ಅಭಿನಂದಿಸಿಕೊಳ್ಬೇಕು. ಜೊತೆಗೆ ಈ ಹೋರಾಟ ಇನ್ನು ಮುಂದುವರಿಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸ್ನೇಹಿತರೆ, ಜೊತೆಗೆ ಏನಾಗ್ತಾ ಇದೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ಇವತ್ತು ಅಕ್ಕಿ, ಬೇಳೆ, ತೊಗರೆ, ಎಣ್ಣೆ, ಗ್ಯಾಸು, ಪೆಟ್ರೋಲ್ ಎಲ್ಲ ರೇಟ್ ಹೆಚ್ಚಾಗ್ತದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಕಡಿಮೆ ಆದ್ರೂ ಕೂಡ ಇದನ್ನ ಇಲ್ಲಿ ಜಾಸ್ತಿ ಮಾಡ್ತಾ ಇದಾರೆ. ಎಲ್ಲಾ ರೀತಿಯ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾ ಇದಾರೆ. ಜನಗಳ ಬದುಕು ಕಷ್ಟ ಆಗ್ತದೆ. ನಮ್ಮ ಇನ್ಕಮ್, ನಮ್ಮ ಕೂಲಿ ಕಡಿಮೆ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತದೆ. ಸಾಲ ಮಾಡಿ ನಾವು ಬದುಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇವತ್ತು ಸರ್ಕಾರ. ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಕೂಡ ಅಷ್ಟೇ. ಎರಡಕ್ಕೂ ವ್ಯತ್ಯಾಸ ಇಲ್ಲ. ಜಾಗತೀಕರಣ ನೀತಿಗಳನ್ನ 1990ರ ದಶಕದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಧಿಕಾರದಾಗಿತ್ತು. ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದರು, ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದು, ಅವಾಗ ಜಾರಿ ಮಾಡಿದ್ರು. ಅಲ್ಲಿಂದ ಇದೇ ನೀತಿಗಳು ಜಾರಿ ಬರ್ತದವೆ. ಈ ಬಿಜೆಪಿ ಸರ್ಕಾರ ಇದನ್ನು ಜಾಸ್ತಿ ವೇಗವಾಗಿ ಜಾರಿ ಮಾಡ್ತಾ ಇದೆ. ನಮ್ಮ ವಿರುದ್ಧ, ನಮ್ಮ ಹೊಟ್ಟೆಗೆ ಹೊಡ್ತಕ್ಕಂಥ ಕಾನೂನುಗಳನ್ನ ತಗೊಂಡ್ಬರ್ತಾ ಇದೆ. ನಾವು ಕಾರ್ಮಿಕರು ಸುಮ್ಮನೆ ಇರಬಾರದು. ಇದೊಂದು ಬಂಡವಾಳಶಾಹಿ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಯಾರೇ ಅಧಿಕಾರಕ್ಕೆ ಬಂದ್ರು, ಇಂದ್ರ ಚಂದ್ರ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ನಮ್ಮ ಸೇವೆ ಮಾಡೋಕ್ಕಾಗಲ್ಲ. ಅವರು ಮಾಲೀಕರ ಸೇವೆ ಮಾಡಕ್ಕಿರೋದು. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲೇ ಹೋದ್ರೆ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ನಂತರ ಗೊತ್ತಿದ್ದೋ ಗೊತ್ತಿಲ್ಲ ನಾವು ಮಾಲೀಕರ ಪರವಾಗಿ